ನೀನೇನೇ ನನ್ನುಸಿರು, ನೀನೇನೇ ನನ್ ಜೀವ, ಹೇಳಬಾರದೆ ನೀ ಹೇಳಬಾರದೆ. ಲಾ 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 ಲಾ. ಅಣ್ಣ ಅಣ್ಣ, ನೀನ್ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ನಿನ್ಗೋಸ್ಕರ ನಾ ಎಲ್ಲೆಲ್ಲ ಹುಡುಕಿದೆ ಗೊತ್ತಾ? ಬಾ ಅಣ್ಣ, ನಮ್ಮೂರ್ಗೆ ಹೋಗೋಣ. ಬಾ ಅಣ್ಣ, ಬಾ ಅಣ್ಣ, ಬಾ ಅಣ್ಣ. ಸುಚಿ 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 ಇಲ್ಲಣ್ಣ, ಬಾ ಅಣ್ಣ, ಊರ್ಗೆ ಹೋಗೋಣ. ಬಾ ಅಣ್ಣ, ಬಾ ಅಣ್ಣ. ಅದನ್ನೆಲ್ಲ ಬಾಯಲ್ಲಿ ಹಾಕ್ಬೇಡ, ನಂಗೆ ಗೊತ್ತು ನಿಂಗೆ ಹಸಿವಾಗಿದೆ ಅಂತ. ನೀನ್ ಇಲ್ಲೇ ಇರು, ನಾನು ತಿನ್ನಕ್ಕೆ ಏನಾದ್ರೂ ತಗೊಂಡ್ಬರ್ತೀನಿ. ಎಲ್ಲಿ ಹೋಗ್ಬೇಡ, ಇಲ್ಲೇ ಇರು. ಪ್ರಸಾದ, ಯಾಕೆ ನೀನು ಯಾವತ್ತು ಮೌನವಾಗಿರ್ತೀಯ? ಅಲ್ಲ, ಮದುವೆ ಆದಾಗ ನಿಂದೆಲ್ಲ ನೋಡ್ತಾ ಇದ್ದೀನಿ. ಯಾಕೆ ಯಾವಾಗಲೂ ಏನು ತೊಳ್ಕೊಂಡವ್ರ ಥರ ಇರ್ತೀಯ? ಎನಿ ಪ್ರಾಬ್ಲಮ್? ಮತ್ತ್ಯಾಕೆ ಹೀಗಿರ್ತೀಯ? ಒಂದಿನ ನಾನು ನಿನ್ನ ಮುಖದ ಮೇಲೆ ನಗುನೇ ನೋಡಿಲ್ಲ. ಸರಿ ಬಾ. ಯಾರಮ್ಮ ನೀನು? ಯಜಮಾನ್ರಿ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ನಿಮ್ಮ ಮನೇಲಿ ನನಗೆ ಯಾವ್ದಾದ್ರು ಕೆಲಸ ಇದ್ರೆ ಕೊಡಿ ಯಜಮಾನ್ರಿ. ನಮ್ಮ ಮನೇಲಿ ಯಾವ ಕೆಲಸ ಇಲ್ಲಮ್ಮ. ಯಜಮಾನ್ರಿ, ನಾನು ನಮ್ಮನ್ನ ಬೆಳಗ್ಗೆಯಿಂದ ಏನೇನು ತಿಂದೇ ಇಲ್ಲ ಯಜಮಾನ್ರಿ. ಕೆಲಸ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಯಜಮಾನ್ರಿ. ಪಾರ್ವತಿ, ಲಕ್ಷ್ಮಿ ಇವತ್ತು ಕೆಲ್ಸಕ್ಕೆ ಬಂದಿದ್ದಾಳೇನು? ಬಂದಿಲ್ಲ ಕಣ್ರಿ. ಹಾಗಾದ್ರೆ ಮನೆ ಕೆಲಸ ಎಲ್ಲ ಮಾಡ್ತೀಯನಮ್ಮ ನೀನು? ಓ, ಮಾಡ್ತೀನಿ ಯಜಮಾನ್ರಿ. ಸರಿ, ಹಾಗಾದ್ರೆ ಮನೆ ಕೆಲಸ ಎಲ್ಲ ಮಾಡಿ ಸಾಯಂಕಾಲ ಹೋಗ್ತಿರ್ಬೇಕಾದ್ರೆ ಸಂಬಳ ತೆಗೆದುಕೊಂಡು ಹೋಗಮ್ಮ. ಸರಿ ಯಜಮಾನ್ರಿ. ಇಲ್ಲ ಇಲ್ಲ ಇಲ್ಲ, ನನಗೆ ಬರೋಕ್ಕಾಗಲ್ಲ. ಸರಿ ಸರಿ, ಇಡ್ಲಪ್ಪ. ಕೆಲಸ ಎಲ್ಲ ಮುಗೀತು ಯಜಮಾನ್ರಿ, ಸಂಬಳ ಕೊಡ್ತೀರಾ? ಏನೇನ್ ಕೆಲಸ ಮಾಡಿದ್ಯಮ್ಮ? ಪಾತ್ರೆ ತೊಳೆದೆ, ಕಸ ಗುಡಿಸ್ದೆ, ಬಟ್ಟೆ ತೊಳೆದೆ. ಆ ಗಾರ್ಡನ್ ನೀರ್ ಹಾಕಿದ್ದೇನಮ್ಮ? ನೀರ್ ಹಾಕ್ತೆ ಯಜಮಾನ್ರಿ. ಆ ಟೈಲ್ಸ್ ಎಲ್ಲ ಒರೆಸಿದ್ಯಾ? ಒರೆಸ್ದೆ ಯಜಮಾನ್ರಿ. ಅಲ್ಲಿರೋ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ಯಾ? ಕ್ಲೀನ್ ಮಾಡ್ದೆ ಯಜಮಾನ್ರಿ. ಹಾ, ತುಂಬಾ ಒಳ್ಳೆ ಹುಡುಗಿಯಮ್ಮ ನೀನು. ಬೆಳಗ್ಗೆಯಿಂದ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ಯಾ. ತಗೋ, ಈ 10 ರೂಪಾಯಿ ತಗೊಂಡು ಇದರಲ್ಲಿ ನೀನು ನಿನ್ನ ಹೊಟ್ಟೆ ತುಂಬಾ ಊಟ ಮಾಡಿ. ಬರೀ 10 ರೂಪಾಯಿನ ಯಜಮಾನ್ರಿ? ಬೆಳಗ್ಗೆಯಿಂದ ಕಷ್ಟಪಟ್ಟು ದುಡಿದಿದ್ದೀನಿ ಯಜಮಾನ್ರಿ. ನಾನಂತ 10 ರೂಪಾಯಿ ಕೊಟ್ಟಿದ್ದೀನಿ. ನಾನು ಹೆಂಡತಿ ಆಗಿದ್ರೆ 2 ರೂಪಾಯಿ ಕೊಟ್ಟು ಕುತ್ತಿಗೆ ಹಿಡಿದ್ದಬೋಳು. ಯಜಮಾನ್ರಿ, ತುಂಬಾ ಕಷ್ಟದಲ್ಲಿದ್ದೀನಿ, ನೋಡಿ ಯಜಮಾನ್ರಿ. ನೋಡು, ನನಗೆ ಕೆಲಸ ಆಗ್ಬೇಕಾಗಿತ್ತು, ಆಗಿದೆ. ಅರ್ಥ ಆಯ್ತಲ್ಲ? ಈಗ ನಿನ್ ದುಡ್ಡು ಬೇಕೋ ಬೇಡವೋ? ಆಯ್ತು ಯಜಮಾನ್ರಿ, ಇಷ್ಟೇ ಸಾಕು.
ಈ ಹುಚ್ಚ ನನ್ನ ಮಗನ ಎರ್ತಂತ ಹೇಳಿದ್ರು ಅರ್ಥ ಆಗಲ್ವಾ? ಹೇಳು, ಎದ್ದೇಳು, ಹೇಳು ಹೇಳು, ನಡೆ ಆಚೆ, ನಡೆ ನಡೆ. ಈ ಸ್ವಚ್ಛವಾದ ಜಾಗದಲ್ಲಿ ಬಂದು ಮಲ್ಕೋತೀಯ? ನಡೆ ನಡೆ ಆಚೆ, ಹೇಳ್ತೀಯ? ನಡೆ ನಡೆ. ಅಣ್ಣ 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 ಆಯ್ತು, ನಾಳೆ ಬೆಳಗ್ಗೆ ಬರುವ. ಹಾ, ಈಗ ಫೋನ್ ಇಡ್ಲ. ಸರ್, ನಮ್ಮ ಅಣ್ಣ ಇಲ್ಲೇ ಮಲ್ಕೊಂಡಿದ್ದ. ಎಲ್ಲಿ ಹೋದ ನಿಮ್ಗೆ ಗೊತ್ತಾ ಸರ್? ಹುಚ್ಚ ನನ್ನ ಮಗ ನಿನ್ನ ಮಣ್ಣನ ಈಗ ತಾನು ಹೊಡೆದಿರ್ತೀನಲ್ಲ ಕೋಲಲ್ಲಿ. ಹಾ, ಹೊಡೆದೋಡ್ಸಿದ್ರಾ? ಅವನಿಗೆ ತುಂಬಾ ಹಸಿವಾಗಿದೆ ಏನೋ. ತಿನ್ನೋಕೆ ಬ್ರೆಡ್ ತಂದಿದ್ದೆ. ಅವನಿಗೆ ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ಒಂದು ಗೊತ್ತಾಗ್ತಾ ಇಲ್ಲ. ಬರಹ ಬರೆದವರ್ಯಾರು ಆಳಮಣದಿ ಆಸೆಯ ನೂರು. ಹನಿ ಬರಹ ಬರೆದವರ್ಯಾರು ಆಳಮಣದಿ ಆಸೆಯ ನೂರು. ಹೂವಿಗೆಂದು ಬೇಲಿನೇ ಸೋರು, ತಾವು ಎಂದು ಸೋಲು, ಬದುಕುವುದೇ ಮೇಲು. ಸಾವು ಎಂದು ಸೋಲು, ಬದುಕುವುದೇ ಮೇಲು. ವಿಧಿಯಾಟವೆಲ್ಲ ಬಲ್ಲವರ್ಯಾರು, ವಿಧಿಯಾಟ ಬಲ್ಲವರು. ಅಲ್ಲಿ ನೋಡ್ರು ಅಣ್ಣ ಬಂದ. ಅಣ್ಣ ಹುಚ್ಚಾಸ್ತಕ್ಕಂತ ಯಾವಾಗ ಬಂದ? ಏಯ್, ಹುಚ್ಚ ಆಸ್ಪತ್ರೆದಿಂದ ಅಲ್ಲ ಕಣೋ, ಸೆಂಟ್ರಲ್ ಜೈಲ್ದಿಂದ. ಅದಿರ್ಲಿ ಕಣ್ರು, ಊರಲ್ಲಿ ಏನೇನು ಸಮಾಚಾರ? ಜನೇ ಬರಲ್ಲ. ಹೆದ್ರ ಬೇಡ್ರ ಕಣ್ರು, ಈಗ ಈ ಡಾನ್ ಈ ಊರಲ್ಲಿ ಬಂದಿದ್ದಾನೆ. ಇನ್ನು ಮೇಲೆ ನೋಡಿ ಈ ಊರಿನ ಮಜಾ. ಹೇಯ್, ಯಾವುದು ಆ ಫಿಗರು? ಹೊಸಬರು ಬಾಲೋಡಿ ಕಣ. ಲೇ, ಅವಳ ಹೆಸರೇನು? ಅಣ್ಣ ಸಚಿನಿ ಅಣ್ಣ. ಸಜನಿನೋ ಗಜನಿನೋ, ಇನ್ನು ಒಂದೇ ಒಂದ್ ದಿನದಲ್ಲಿ ಅವಳನ್ನ ಹೇಗೆ ಪಟಾಸ್ತಾನ ನೋಡ್ರಿ. ಅಲ್ಲಿ ನೋಡ್ರಿ ಹುಚ್ಚ ನನ್ನ ಮಗ ಕೂತಿಂದ. ಅದೇ ಹುಚ್ಚ ನನ್ನ ಮಗನೇ ಬಾಳ ಅಲ್ಲಿ.
ಲಾ 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 ಲಾ. ಏ ಆ ಅಂಗನವಾಡಿ ಟೀಚರ್ನ ಪಟಾಯಿಸ್ಬೇಕಾದ್ರೆ ನಾನು ಏನು ಮಾಡ್ಬೇಕು? ಸಹಜನ್ ಕಟ್ಸಿದ್ದು ಗೋಲ್ ಗುಮ್ಮಟ ಅಲ್ಲ, ಅವ್ನು ಕಟ್ಸಿದ್ದು ತಾಜ್ ಮಹಲ್. ತಾಜ್ ಮಹಲ್ ಕಟ್ಟಿಸ್ಬೇಕಾ? ಟೀ ಕುಡಿಯಕ್ಕೆ ₹1 ಇಲ್ಲ, ಇನ್ನೇನ್ ತಾಜ್ ಮಹಲ್ ಕಟ್ಟಿಸ್ತು? ಅಣ್ಣ ಇಲ್ಲ ಅಂದ್ರೆ ರೆಬಲ್ ಸ್ಟಾರ್ ಅಂಬರೀಶ್ ತರ ಅವಳ ಹೆಸರ ನೀನು ಕೈ ಮೇಲೆ ಬರ್ಕೊಂಡ್ಬೇಡಣ. ಕರೆಕ್ಟ್ ತೋರ್ಲಿ, ಹಿಡಿ ಬರಿ ತಗೋ ಬರಿ. ಅಣ್ಣ ನೋಡಣ ಅವಳ ಹೆಸರನ್ನ ಇಲ್ಲಿ ಬರ್ದೇನೆ ನೋಡಣ. ಈ ನನ್ನ ಮಗ ಸಜನಿ ಅಂತ ಬರಿ ಅಂದ್ರೆ ಶಗಣಿ ಅಂತ ಬರ್ತಿದ್ದಾನೆ. ಸರ್ ನಮ್ಮ ಅಣ್ಣ ಇಲ್ಲೇ ಇರ್ತಿದ್ದ ಸರ್. ಎಲ್ಲಿ ಹೋದ ನಿಮ್ಗೆ ಗೊತ್ತಾ ಸರ್? ಕೈಯಲ್ಲಿ ಒಂದು ಚಿಪ್ ಹಿಡ್ಕೊಂಡು ಸೀರೆ ಹಿಡ್ಕೊಂಡು ನಡ್ಡಾಡ್ತಿದ್ದ ಸರ್. ಸರಿ ಸರ್. ಕೆಟ್ಟಿದ್ದಾನೈತಿ ಬರಕ್ಕೆ ಬರ್ತೀನಿ. ಲಾ 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 ಜೀವ ಕೇಳಬಾರದೆ ಕೇಳಬಾರದೆ. ಹನೆ ಬರಹ ಬರೆದವರ್ಯಾರು ಆಳಮನದಿ ಆಸೆಯ ನೂರು. ಹನೆ ಬರಹ ಬರೆದವರ್ಯಾರು ಆಳಮನದಿ ಆಸೆಯ ನೂರು. ಮುಚ್ಚಿಯಿಟ್ಟ ಬದುಕು ಭಾಗ್ಯ ಮರಣದಲ್ಲಿ ಆಗದು ನೆಂಟು. ಹೊಟ್ಟೆಗಾಗಿ ಹಿಟ್ಟು ಬೇಕು
ಬಟ್ಟೆ ಮಾನ ಮುಚ್ಚೋಕೆ ಸಾಕು. ಮುಚ್ಚಿ ಇಟ್ಟ ಬದುಕು ಭಾಗ್ಯ ಮರಣದಲ್ಲಿ ಆಗದು ನಂಟು. ಬಟ್ಟೆಗಾಗಿ ಇಟ್ಟು ಬೇಕು ಬಟ್ಟೆ ಮಾನ ಮುಚ್ಚೋಕೆ ಸಾಕು. ಅಳೆದು ಹೋಗು ಜನರೇ ಎಲ್ಲ ಆಳುವವರು ಲೆಕ್ಕಕ್ಕಿಲ್ಲ. ಅಳೆದು ಹೋಗು ಜನರೇ ಎಲ್ಲ ಆಳುವವರು ಲೆಕ್ಕಕ್ಕಿಲ್ಲ. ಹಸಿದ ಹೊಟ್ಟೆಗನ್ನ ಹಾಕು ಋಣವು ನಿನ್ನ ಮರೆಯಲ್ಲ. ಹಸಿದ ಹೊಟ್ಟೆಯನ್ನ ಹಾಕು ಋಣವು ನಿನ್ನ ಮರೆಯಲ್ಲ. La 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 ನೀನೇನೆ ನನ್ನುಸಿರು ನೀನೇನೆ ನನ್ ಜೀವ ಹೇಳಬಾರದೆ ನೀ ಹೇಳಬಾರದೆ. ಸುರೇಶ, ಮೊದಲು ನೀ ಹೇಗಿದೆಯೋ ಈಗ ಹಂಗಾಗ್ಬಿಟ್ಟಿ. ಏ ನಿಂಗೆ ಯಾರೇ ಇಲ್ಲಿ ಬರಕ್ ಹೇಳಿದ್ದು? ಸುರೇಶ ಕೋಪ ಮಾಡ್ಕೋತೀಯ? ನೀ ನೋಡಿದ್ರೆ ನನ್ನ ಪ್ರೀತಿಸ್ನಿ ಅಂತೀಯ, ನಿಮ್ಮ ಅಣ್ಣಂದ್ರು ನೋಡಿದ್ರೆ ದೊಡ್ಡ ಪುಡಾರಿಗಳು. ಅದಕ್ಕೆ ನಾನೇನ್ ಮಾಡ್ಲಿ ಸುರೇಶ? ನೀವು ನೋಡಿದ್ರೆ ಶ್ರೀಮಂತರು, ನಾವು ನೋಡಿದ್ರೆ ಬಡ್ರು. ನಮ್ಗೆ ಆಗಲ್ಲ. ಏನು ಸುರೇಶ, ನಮ್ಮ ಹತ್ರ ನಿನ್ ಪ್ರೀತಿ ಮಾಡೋದ್ ಬಿಡಲ್ಲ. ಅರ್ಥ ಮಾಡ್ಕೋ ಸುಚಿ, ನಾ ಪ್ರೀತಿ ಮಾಡೋ ಪರಿಸ್ಥಿತಿಲಿ ಇಲ್ಲ. ನೀ ಏನು ಹೇಳ ಸುರೇಶ, ನೀ ಸಿಗ್ಲಿಲ್ಲ ನಾ ಸತ್ತು ಹೋಗ್ತೀನಿ. ಹಾಗೆಲ್ಲ ಮಾತಾಡ್ಬೇಡ. ನಿನ್ ಮೇಲೂ ನನ್ ಪ್ರೀತಿ ಇದೆ, ಆದ್ರೆ ನಿಮ್ಮ ಅಣ್ಣಂದ್ರು. ನನ್ನ ಅಣ್ಣನ ಬಗ್ಗೆ ಯೋಚನೆ ಮಾಡ್ಬೇಡ ಸುರೇಶ, ನಾನು ತುಂಬಾ ಪ್ರೀತಿಸ್ತೀನಿ. ನಿಜವಾಗ್ಲು? ನಿಜವಾಗ್ಲು. ಲೇ ಮಗ, ನಿನ್ಗೆ ಮೊನ್ನೆ ಕೆಲ್ಸ ಹೇಳಿದ್ನಲ್ಲೋ, ಮಾಡಿದ್ಯಾ? ಮುಗಿಸಾಯ್ತಾನ ಆಗಲೇ? ನೀನ್ ಕಣ ಆಗಲೇ ಮುಗಿಸ್ಲಾಯ್ತಾನ. ಬಸವ ಎಲ್ಲಿ ಹೋದ? ಅಣ್ಣ ಮುಗಿಸೇ ಬಂದೆ ಅಣ್ಣ, ನಾನು ಬಿಡ್ಲಿಲ್ಲ. ಕೆಲ್ಸ ಸರಿಯಾಗಿ ಮಾಡಿದ್ಯಾ ತಾನೇ? ಓಕೆ ಅಣ್ಣ. ಏನು ಪ್ರಾಬ್ಲಮ್ ಅದು ಆಗಿಲ್ವಲ್ಲ? ಏನೂ ಇಲ್ಲಣ್ಣ. ಸರಿ, ಹಾಗಾದ್ರೆ ಅದೇ ಖುಷಿಯಲ್ಲಿ ಸರಿಯಾಗಿ ಎಂಜಾಯ್ ಮಾಡಿ. ಏ ಯಾರ ನೀವಲ್ಲ? ನಾವ್ ಯಾರಾದ್ರೂ ನಿನ್ಗೆ ಅನ್ಲ, ನೀನ್ ಯಾರು ಮೊದ್ಲು ಹೇಳೋದನ್ನು? ಏ ನಮ್ ತೋಟಕ್ ಬಂದ್ ನಮ್ಗೆ ಆವಾಜ, ನಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ ನೋಡು. ಯಾವನ್ನೇ ನಿಮ್ಮಣ್ಣ? ದಮ್ಮಿದ್ರೆ ನಮ್ಮ ಅಣ್ಣನ ಕಡೆ ಕರ್ಕೊಂಡು ಬಾ. ಯಾವನ್ನೇ ನಿಮ್ಮಣ್ಣ? ದಮ್ಮಿದ್ರೆ ನಮ್ಮ ಅಣ್ಣನ ಕಡೆ ಕರ್ಕೊಂಡು ಬಾ. ನಮ್ ತೋಟದಲ್ಲಿ ಯಾರು ಗಲಾಟೆ ಮಾಡ್ತಾ ಇದ್ದಾರೆ. ನಮ್ ತೋಟದಲ್ಲ? ಹೌದು. ಯಾರು ಅವರು? ಗೊತ್ತಿಲ್ಲಣ್ಣ. ನಡೆ ನೋಡೋಣ. ನಿನ್ಗೆ ಕೆಲ್ಸ ಒಪ್ಸಿದ್ನಲ್ಲೋ, ಮಾಡಿದ್ಯಾ? ಮುಗಿಸಾಯ್ತು ಆಗ್ಲೇ. ನೀನು ಅವಾಗಲೇ ಮುಗಿಸ್ಕೊಂಡಾಯ್ತಾನ. ಆಯ್ತು. ಇಲ್ಲಿ ಬಸವ ಎಲ್ಲಿ ಹೋದ? ಯಾರು ನೀವೆಲ್ಲ? ಏ ಮಕ್ಕಳ, ನಾನು ಯಾರು ಅಂತ ಅವಸಿ ಹೇಳ್ರಲ್ಲ. ನೀನೇ ಹೇಳ್ಬಿಡಣ. ಲೇ ಬಚ್ಚ, ನೀನಿನ್ನೂ ಬಚ್ಚ ಕಣ್ ಮಗ.
ಕರಿನಾಗನ್ ಹೆಸರು ಯಾವಾಗಾದ್ರೂ ಕೇಳಿದ್ಯಾ? ಯಾವ್ಲ ಅವ್ನು ಕರಿನಾಗ? ಅದೇ ಕಣ್ಲ ಈ ಕರಿನಾಗ. ಇಷ್ಟುದ್ದ ನಿನ್ನ ಹತ್ರನೇ ನಿಂತ್ಕೊಂಡಿದ್ದೀನಿ. ಈ ಕರಿನಾಗನ್ನ ಬಿಳಿನಾಗನ್ ಮಾಡೋದು ನನಗೆ ಚೆನ್ನಾಗಿ ಗೊತ್ತು. ತೆಗಿಯವ 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 ಅಯ್ಯೋ ಮೈ ಬಿಸಿಯಾಗಿದೆ, ಜ್ವರ ಬಂದಂಗಿದೆ. ನಾನು ಹೋಗಿ ಡಾಕ್ಟರ್ ಕರ್ಕೊಂಡು ಬರ್ತೀನಿ. ತಾತ್ಕಾಲಿಕವಾಗಿ ಕೆಲವೊಂದು ಸ್ವಲ್ಪ ಟ್ಯಾಬ್ಲೆಟ್ ಕೊಡ್ತೇನೆ ನಾನು. ಆದ್ರೆ ಅವಳಿಗೆ ಸ್ವಲ್ಪ ಡೆಂಗಿ ಜ್ವರ ಬರೋ ಚಾನ್ಸ್ ಇದೆ. ಹಾಂ, ಆ ಕಾರಣಕ್ಕಾಗಿ ಸ್ವಲ್ಪ ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಸ್ಕ್ಯಾನಿಂಗು ಇವೆಲ್ಲ ಮಾಡಬೇಕಾಗ್ತದೆ. ಸುಮಾರು ಎಷ್ಟು ಖರ್ಚಾಗ್ಬೋದು ಸರ್? ಸುಮಾರು 4,000 ರಿಂದ 5,000 ರೂಪಾಯಿ ಖರ್ಚು ಆಗ್ತದೆ. ಇವು ಕೆಲವೊಂದಿಷ್ಟು ಮಾತ್ರೆಗಳವ. ಹಾಂ, 3 ದಿನದ ಮಾತ್ರೆ, ದಿನಕ್ಕೆ 2 ಹೊತ್ತು ತಪ್ಪದೇ ಹಾಕಬೇಕು. ಹಾಂ, ನಿಷ್ಕಾಳಜಿ ವಹಿಸಬಾರ್ದು. ಯಾಕಂತಂದ್ರೆ ಭಾಳ ತೊಂದರೆಯಲ್ಲಿದ್ದಾರೆ. ದಗದಾತಾಯಲ್ಲ ಆಯ್ತು ಯಜಮಾನ್ರೆ. ಯಜಮಾನ್ರೆ ಸ್ವಲ್ಪ ಹೋಗಿ ಬಾ ಹೋಗಿ ಬಾ. ಯಾಕೆ ಸುರೇಶ 2 ದಿನದಾಗ ನೀನು ಅನ್ಸಿಕ್ಕಿಲ್ಲ? ಏನ್ ಮಾಡ್ಲಿ, 2 ದಿನ ಆಯ್ತು ನಮ್ಮ ತಂಗಿಗೆ ಹುಷಾರೇ ಇಲ್ಲ. ಯಾಕೆ ಏನಾಯ್ತು? 2 ದಿನ ಆಯ್ತು ನಮ್ಮ ತಂಗಿಗೆ ಜ್ವರ ಬರ್ತಾ ಇದೆ. ಡಾಕ್ಟ್ರು 5,000 ರೂಪಾಯಿ ಕೇಳಿದ್ದಾರೆ. ನನ್ನ ಹತ್ರ ದುಡ್ಡೇ ಇಲ್ಲ. ನೀ ಏನೂ ಯೋಚನೆ ಮಾಡಬೇಡ ಸುರೇಶ, ನಮ್ಮ ಅಣ್ಣನ ಹೇಳಿ ನಾನು ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ಓಕೆ? ಅಣ್ಣ, ಈ ನನ್ನ ಮಗನೇ ನಮ್ಮ ತಂಗಿ ಮೇಲೆ ಕಣ್ಣು ಹಾಕ್ತಿದ್ದೆ.
ನನ್ನ ಮಗನೇ ಇನ್ನೊಂದ್ ಸರ್ತಿ ನನ್ನ ತಂಗಿ ಮೇಲೆ ಕಣ್ಣಾಕಿದೆ ಅಷ್ಟೇ ಅರ್ಥ ಆಯ್ತಾ? ಯಾರು ಏನು ಅದೆಲ್ಲ ಆಗಲ್ಲ ರೀ ನೋಡಿ 2 ಕೋಟಿ ರೂಪಾಯಿ ಆದ್ರೆ ಇಲ್ಲಿ ಒಪ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಟಾಕ್ರಿ ಸರಿನಾ? ಆಗಲ್ಲ ರೀ. ಓಕೆ ಇವಾಗ ನಾ ಫೋನ್ ಇಡ್ತಾ ಇದ್ದೀನಿ ಸರಿನಾ? ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. ಅಣ್ಣ ನಿಂಗೊಂದು ಮಾತು ಹೇಳ್ಬೇಕಾಗಿತ್ತು. ಏನದು? ಶಂಕರ್ನಾಗ್ ಅಭಿಮಾನಿ ಸಂಘದಿಂದ ನಮ್ಮೆಲ್ಲರಿಗೂ ಇನ್ವೈಟ್ ಮಾಡಿದ್ದಾರೆ. ಎಲ್ಲರಿಗೂ ಗೆಸ್ಟ್ ಅಂತ ಕರೆದಿದ್ದಾರೆ. ಅಲ್ಲಿಗೆ ಹೋಗು. ಎಷ್ಟು ಗಂಟೆಗೆ? ಮಧ್ಯಾಹ್ನ 2 ಗಂಟೆಗೆ. 2 ಗಂಟೆಗೆ ನಮ್ಮ ತಂಗಿಯವನು ಫ್ರೀ ಆಗಿರ್ತಾಳೆ, ತಂಗಿಯವನು ಕರ್ಕೊಂಡು ಹೋಗಿಬ್ರು. ಆಯ್ತಣ್ಣ, ಸರಿ. A long ago, a so long ago, a very long ago, a long ago. Hey, Suresh Gowda! Hey, Ramesh!
ರಮೇಶ್ ರೆಡ್ಡಿ. ಏ ಸುರೇಶ್ ಗೌಡ. ರಮೇಶ್ ರೆಡ್ಡಿ. ಡಬ್ಬ ನನ್ ಮಗನೇ ಹೇಗಿದ್ಯೋ? ನಿನ್ನ ಸಿಕ್ಕಿದ್ನಲ್ಲೋ. ನೋಡಮ್ಮ, ನಾನೊಂಥರ ಚಲ್ಸೋ ಗಾಳಿ ಇದ್ದಾಗ, ಸುಂಟ್ರ ಗಾಳಿ ತರ ಏನ್ ಬೇಕಾದ ಸಿಗ್ತಾನೆ ಇರ್ತೀನಿ, ತಿರ್ಗ್ತಾನೆ ಇರ್ತೀನಿ. ಏ ಸಿದ್ಧಾರ್ಥ್, ಬಾ ಮಗ. ನನ್ನ ಟೆನ್ಷನ್ ನನಗಾಗಿದೆ, ನಿಮ್ದು ನಿನ್ನೆ ಪೊಲೀಸ್ ಕೇಸ್ ಎಲ್ಲ ಸಾಲ್ವ್ ಆಯ್ತೇನೋ? ಆಯ್ತಪ್ಪ, ಈಗ ಬಚಾವಾಗಿ ಬಂದೆ ಅದರಿಂದ. ಅವತ್ತೇನಾದ್ರೂ ನಾವು ನಿಮ್ ಜೊತೆ ಇದ್ದಿದ್ರೆ ನಮ್ಮ ಮೇಲೂ ಕೇಸ್ ಬಿಟ್ಟಾಗ್ತಿತ್ತು. ಈ ಎಡ್ವರ್ಟ್ ವಿಶ್ವಾಸನ್ ಸ್ನೇಹ ಎಂದೂ ಮಾಡಬಾರ್ದಪ್ಪ. ಏನಾಯ್ತು ಬಿಡು, ಫ್ರೆಂಡ್ಶಿಪ್ಗೋಸ್ಕರ ಜೈಲ್ಗೆ ಹೋಗಿ ಬಂದ್ರೆ ಇವನೇನೋ ಆರಾಮಾಗಿ ಜೈಲ್ಗೆ ಹೋಗಿ ಬಂದ. ಪಾಪ ಇವ್ರ ತಂದೆ ತಾಯಿ ಎಷ್ಟು ನೋಡ್ಬೋಸ್ತಾ ಇದಾರೆ, ಎಷ್ಟೊಂದು ಜನ ಬಾಯಿ ಮಾತಲ್ಲಿ ಆಡ್ಕೋತಾ ಇದಾರೆ. ಇದೆಲ್ಲ ಸೇನ್ ಬೇಕಿತ್ತ? ಲೋ, ಮಹಾತ್ಮ ಗಾಂಧೀಜಿ ಕೂಡ ದೇಶಕ್ಕೋಸ್ಕರ ಹೋರಾಡಿ ಜೈಲ್ಗೆ ಹೋಗಿ ಬರ್ಲಿಲ್ವೇನೋ? ಇವತ್ತು ಅವ್ರ ಫೋಟೋ ಪ್ರತಿಯೊಂದು ನೋಟಲ್ಲಿ ಕೂಡ ಇದೆ ಗೊತ್ತಾ? ಅದೇ ತರ ನಿನ್ ಫೋಟೋನು ಪ್ರತಿಯೊಂದು ವ್ಯಾಲೆಂಟೈನ್ಸ್ ಡೇ ಗ್ರೀಟಿಂಗ್ ಅಲ್ಲಿ ಇರುತ್ತೆ ಬಿಡಮ್ಮ. ಆಲ್ವೇಸ್ ಬಿ ಹ್ಯಾಪಿ, ನೋ BP ಅಷ್ಟೇ. ನಿಮಗೂ ಒಂದು ಟೈಮ್ ಬರುತ್ತೆ, ನೋಡ್ಕೋತೀನಿ. ಸಿಕ್ಕಿದ್ನ ವಿಶ್ವಾಸ? ಹೋಗಿದೆ ಕಣ ಅವ್ರ ಮನೆಗೆ, ಅವ್ರ ಅಣ್ಣ ಸಿಕ್ಕಿತ್ತ, ಹೇಳ್ಬಿಟ್ಟು ಬಂದಿದ್ದೀನಿ. ಹೌದಾ, ನಡಿ ಹೋಗೋಣ. ಎಲ್ರು ಕೊಳ್ಬಟ್ಟೆ ಸಾರಾಯನ ಸಪ್ಲೈ ಮಾಡ್ಬೇಕು, ಎಲ್ರು ಹೋಗಿ. ನೋಡ್ರಾಜ, ಇನ್ಮೇಲೆ ಕಲಬಟ್ಟಿ ಸಾರೆ ಮಾಡೋದನ್ನ ನಿಲ್ಲಿಸ್ಬಿಡೋಕು, ಅದು ನನಗಿಷ್ಟ ಇಲ್ಲ. ನಾನು ಇನ್ನೊಬ್ರು ಮಾಡ್ಕೋತೀನಿ, ಅದನ್ನ ಕೇಳೋರು ನೀನೇ. ನನ್ ಮಗನೇ, ಇದೇ ನಿನ್ಗೆ. ಹೇಳೋ ಗೆಳೆಯ. ಗೆಳೆಯ, ನಮ್ಮೂರಲ್ಲಿ ಕಳಬಟ್ಟಿ ಸಾರೆನ ಸಪ್ಲೈ ಮಾಡ್ತಾ ಇದ್ರೆ ಅವ್ರಿಗೆ ಒದ್ದು ಬುದ್ಧಿ ಕಲ್ಸನ. ಬಾರೋ ಗೆಳೆಯ. ಸರಿ, 10 ನಿಮಿಷ ಅಲ್ಲೇ ಇರು, ಬರ್ತೀನಿ. ಎಲ್ರು ಕೊಳ್ಬಟ್ಟಿಯನ್ನ ಸರಿಯಾಗಿ ಸಪ್ಲೈ ಮಾಡ್ತಿದ್ರು ಇಲ್ವೋ ಯೋಚನೆ ಮಾಡ್ಬೇಡಿ, ಸರಿಯಾಗಿ ಸಪ್ಲೈ ಮಾಡ್ತಾ ಇದ್ದೀವಿ. ಆ ನನ್ ಮಗ ಸುರೇಶ ನಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ, ಅವ್ನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೋಗ್ರು. ಯಜಮಾನ್ರಿ, ಈ ಸುತ್ತಮುತ್ತ ಹಳ್ಳಿಯಲ್ಲಿ ಕಳಬಟ್ಟಿ ಸರಾಯಿ ನಾನೇ ಸಪ್ಲೈ ಮಾಡ್ತಾ ಇದ್ದೀನಿ. ಗುಡ್ ಗುಡ್. ನಾನು ಹೇಳಿದ ವಿಷಯನ ಏನ್ ಮಾಡಿದೆ? ಯೋಚನೆ ಮಾಡಬೇಡ ಮುನ್ನ, ಬ್ರ್ಯಾಂಡ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅದರಲ್ಲೆಲ್ಲ ಕಲ್ಬಡ್ಡಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ನನ್ಗೇನು ಗೊತ್ತಿಲ್ಲ, ನಾನು ಹೇಳಿದ ಕೆಲಸ 2 ದಿನದಲ್ಲಿ ಮುಗಿಬೇಕು. ಓಕೆ, ಬೇಗ ಬೇಗ ಎಲ್ಲ ರೆಡಿ ಮಾಡ್ರು. ಬೇಗ ಬೇಗ ಎಲ್ಲ ಬಾಟ್ಲ್ಕೊಂಡು ತುಂಬಿಡ್ರು. ನೀನಾ? ನಿನಗೆ ಆವತ್ತೇ ಒದೆ ಕೊಟ್ಟಿದ್ದೆ, ನಿನಗಿನ್ನೂ ಬುದ್ಧಿ ಬಂದಿಲ್ವಾ? ಬುದ್ಧಿ ನೀನ್ ಕಲ್ಸಿದಲ್ಲ, ಇವತ್ತು ನಾನ್ ಕಲಿಸ್ತೀನಲ್ಲ, ಅದು ಬುದ್ಧಿ. ಅದು ಗೆಳೆಯ, ನಮಗ್ ಬುದ್ಧಿ ಕಲಿಸ್ತಾರಂತೆ. ಬಾರಿ ನೋಡೋಣ. ಬಂದ್ರ ಕರೆಕ್ಟ್ ಕಂಡ್ರು. ನಾನಿರೋದು 3 ಅಡಿ, ಆರೋದು 6 ಅಡಿ. ನಾನು ಹೊಡೆಯಕ್ಕೆ ಶುರು ಮಾಡಿದ್ರೆ ನೀವೆಲ್ಲ ಪುಡಿ 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 ಪುಡಿ.
ಸ್ಟೇಷನ್. ಹಲೋ, ಹೇಳಿ. ನಾವು ಕಳ್ಬಟ್ಟಿ ಸಾರಾಯಿನ ಸಪ್ಲೈ ಮಾಡೋರನ್ನ ಹಿಡಿದಿದ್ವಿ. ನೀವು ಬೇಗ ಬಂದು ಅರೆಸ್ಟ್ ಮಾಡಿ. ಈ ಕಳ್ಪಟ್ಟಿ ಮಾರೋ ಕಳ್ಳ ಮಕ್ಕಳಿಂದಲೇ ದೇಶ ಹಾಳಾಗ್ತಿದೆ. ಇವರು ಒಂದು ಲಾಕಬೇಕು. ನನಗೆ 5,000 ರೂಪಾಯಿ ಬೇಕಾಗೈತಿ. ದೊಡ್ಡನ ಹೇಳಕ್ ಭಯ ಆಗ್ತೈತಿ. ನೀನು ಹೆಸರು ಕೊಡೋಣ. ಆಯ್ತಮ್ಮ, ನಾಳೆ ಅಣ್ಣನ ಹೇಳಿ ಏನಾದರೂ ಅಡ್ಜಸ್ಟ್ ಮಾಡ್ಕೊಡ್ತೀನಿ, ಆಯ್ತಾ? ಅಣ್ಣ, ನೀವಿಲ್ಲದೆ ನಮಗೆ ಟೈಮ್ ಪಾಸೇ ಆಗ್ತಿದ್ದಿಲ್ಲ ಅಣ್ಣ. ನೀವಿಲ್ಲಿ ಮಾಮೂಲಿ ಕೂಡ ಸರಿಯಾಗಿ ವಸೂಲಿ ಆಗಲಿಲ್ಲ ಅಣ್ಣ, ನೀವು ಬಂದ್ರಲ್ಲ 10 ಆನೆ ಬಲ ಬಂದಂಗ ಆಯ್ತಣ್ಣ ನಮ್ಗೆ. ಯಾಕಣ್ಣ, ಏನಾಯ್ತು? ಯಾಕಣ್ಣ ದಿನಾಲು ಅರ್ಬನ್ ಬ್ಯಾಂಕ್ ಗಂಟೆ ಸೌಂಡ್ ಕೇಳಿದ ಈ ತರ ಭಯ ಪಡ್ತಾ ಇದೆಯಾ? ಭಯ ಅಲ್ಲಲೇ, ಅರ್ಬನ್ ಬ್ಯಾಂಕ್ದಲ್ಲಿ 20,000 ರೂಪಾಯಿ ಲೋನ್ ತೆಗೆದಿದ್ದನಲ್ಲಿ. ಸುಚಿ, ನೀನು ಎಷ್ಟು ಪ್ರೀತಿಸ್ತೀಯ ಸುಚಿ? ನಾನು ಕಾನೂನ್ಕಿಂತ ಹೆಚ್ಚು ಪ್ರೀತಿಸ್ತೀನಿ. ಜೀವನ ಪೂರ್ತಿ ನೀ ನನ್ನ ಕೈ ಬಿಡಲ್ಲ ತಾನೆ? ದೇವ್ರ ಆನೆಗೆ ನಿನ್ನ ಕೈ ಬಿಡಲ್ಲ. ನಿಜವಾಗ್ಲೂ? ನಿಜವಾಗ್ಲೂ. ಹಲೋ, ಎಲ್ಲಿದೀಯೋ? ಹಾ, ಅದನ್ನೆಲ್ಲ ಬಿಟ್ಟಾಕು. ಯಾರೂ ಬಂದಿಲ್ವಲ್ಲೋ ಹೊಲಕ್ಕಿಲ್ಲಿ? ಹೌದಾ, ಯಾವಾಗ ಬರ್ತೀನಿ ನೀನು? ಬಾ ಬಾ, ಆದಷ್ಟು ಬೇಗನೆ ಬಾ. ಅಣ್ಣ, ಹೇಳ್ದಷ್ಟು ಮಾಡು, ಆಮೇಲೆ ಫೋನ್ ಹಚ್ತೀನಿ, ಇಡು. ಏನಮ್ಮ? 5,000 ರೂಪಾಯಿ ಅದೇನಾಯ್ತು? ಓ, ಮರ್ತೇ ಬಿಟ್ಟಿದ್ದೆಮ್ಮ. ಓಕೆ, ತುಂಬಾ ಥ್ಯಾಂಕ್ ಯು ಅಣ್ಣ. ಓಯ್, ಆ ಹುಡುಗಿ ಹತ್ರ 5,000 ರೂಪಾಯಿ ಹಣ ಇದೆ ಕಣೋ. ಹೇಗಾದ್ರೂ ಮಾಡಿ ಕಿತ್ಕೊಳ್ಳ. ಬಂದ್ರೆ ಹೋಗೋಣ. ಯಾರ ಇವನು? ಯಾಕೆ ನನಗೆ ಬಂದಿ? ಅಮ್ಮ, ನಿಂಗೊಂದು ವರ ನೋಡಿದ್ದೀನಿ ನಾನು. ಹಾ, ನನಗೆ ಬರ. ನಿಂಗೂ ಮದುವೆ ಮಾಡ್ಬೇಕಲ್ಲ. ಅಣ್ಣ, ನನಗೆ ಈಗ ಮದ್ವೆ ಬೇಡ ಅಣ್ಣ. ಇಲ್ಲಿ ನೋಡು, ನನಗೆ ಮಣ್ಣ ತಾನೆ, ನನ್ನ ಮಾತು ಕೇಳ್ತೀಯ ತಾನೆ ನೀನು? ಸರಿ, ಗಾಡಿ ತೆಗಿಯೋ, ಗಾಡಿ ತೆಗಿ. ಆಯ್ತು. ಹಲೋ ಸುರೇಶ್, ಏನ್ ಮಾಡತ್ತಿ? ಯಾಕೆ ಗಾಬರಿಯಲ್ಲಿದ್ಯಾ? ನಮ್ಮನ್ನ ಮದುವೆ ಫಿಕ್ಸ್ ಮಾಡತ್ತಾರ. ಏನ್ ಮಾಡ್ಬೇಕು ಒಂದು ಗೊತ್ತಾಗಲ್ಲ.
ನೀ ಏನು ಯೋಚನೆ ಮಾಡಬೇಡ, ನಾಳೆ ನಿಮ್ಮ ಮನೆಗೆ ಬಂದು ನಮ್ಮ ಪ್ರೀತಿ ವಿಷಯ ಎಲ್ಲ ಮಾತಾಡಿ ನಿಮ್ಮನ್ನ ನಾವು ಒಪ್ಪಿಸ್ತೀನಿ, ಆಯ್ತಾ? ಅಯ್ಯೋ ಬೇಡ ಸುರೇಶ, ಹಾಗೆಲ್ಲ ಮಾಡ್ಬೇಡ. ನಮ್ಮನ್ನ ಬಾಳ ಸ್ಟ್ರಿಕ್ಟ್ ಅದ, ನನಗೆ ಗೊತ್ತಿಲ್ಲ. ಏನಾಗಲ್ಲ, ನೀ ಅನ್ಕೊಂಡಂಗೆ ಹೆದರ್ಕೋಬೇಡ, ನಾ ಬಂದು ಒಪ್ಪಿಸ್ತೀನಿ, ಆಯ್ತಾ? ಬೇಡ ಬೇಡ ಸುರೇಶ, ಹಾಗೆಲ್ಲ ಮಾಡ್ಬೇಡ. ಇವತ್ ನೀ ರಾತ್ರಿ 10 ಗಂಟೆಗೆ ರೆಡಿ ಇರು, ನಾ ಇಲ್ಲಿಂದ ಬ್ಯಾಗ್ ತಗೊಂಡ್ ಬರ್ತೀನಿ. ರಾಜ್ಘಾಟ ಅಲ್ಲೇ 4ನೇ ಕ್ರಾಸ್ ಅಲ್ಲೇ ಬಂದಿರು, ನಾಳೆ ಬರ್ತೀನಿ. ಓಕೆ, ಇಲ್ಲ ಫೋನ್, ಬಾಯ್. ಅಣ್ಣ ಯಾಕವ ಏನಿದೆಲ್ಲ? ನೀನ್ ಬೇಡ ಅಂದಿದ್ದನ್ನ ನಾನು ಯಾವಾಗಾದ್ರೂ ಮಾಡಿದ್ದೀನೇನವ? ನೀನ್ ಚಿಕ್ಕವಳಿದ್ದಾಗ ಬೊಂಬೆ ಬೇಡಿದೆ, ಬೊಂಬೆ ಕೊಡಿಸಿದ್ದೀನಿ. ಚಾಕ್ಲೇಟ್ ಬಿಡಿದಾಗೆಲ್ಲ ಚಾಕ್ಲೇಟ್ ಕೊಡಿಸಿದ್ದೀನಿ. ಈಗ ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ, ಅವ್ ನನ್ಗೆ ಇಷ್ಟ ಅಂದಿದ್ರೆ ನಾನು ಮುನ್ನಿತ್ ಮದುವೆ ಮಾಡ್ತಿದ್ದಿಲ್ಲೇನಮ್ಮ? ಈ ವಿಷಯ ನನ್ನ ಮುಂದೆ ಯಾಕೆ ಮುಚ್ಚಿಟ್ಟೆ ಅಮ್ಮ, ಯಾಕೆ ಮುಚ್ಚಿಟ್ಟೆ? ಸಾರಿ ಅಣ್ಣ, ಈ ವಿಷಯ ನನಗೆ ಹೇಳ್ಬೇಕಂದ್ರೆ ಆದ್ರೆ ನಿನ್ನ ಹೆದರ್ಕೊಂಡು ನಾ ಹೇಳಲಿಲ್ಲ. ಊರ್ ಜನ ಎಲ್ಲ ನನ್ನ ಹೆದರ್ಕೋತಾರಂತ ನನ್ನ ತಂಗಿ ಕಣಮ್ಮ ನೀನು ಹೆದರ್ಕೋತೀಯ? ಅಲ್ಲಣ್ಣ, ಅವ್ರು ತುಂಬಾ ಬಡವರದಾನ. ಬಡವರಾದ್ರೆ ಏನಾಯ್ತಮ್ಮ, ಪ್ರೀತಿಗಿಂತ ದೊಡ್ಡದು ಯಾವುದಿದೆ? ನಾಳಿನೇ ಅವ್ನು ಕರ್ಕೊಂಬ, ನಾನು ಮುಂದಿತ್ತು ನಿಮ್ಮಿಬ್ಬರದು ಎಂಗೇಜ್ಮೆಂಟ್ ಮಾಡಿ. ಆಯ್ತಣ್ಣ, ನೀನೇನೇ ನನ್ನುಸಿರು, ನೀನೇನೇ ನನ್ ಜೀವ, ಹೇಳಬಾರದೆ ನೀ ಹೇಳಬಾರದೆ. ಇಲ್ಲದ ಬಾಳಲ್ಲಿ ನಾನು ಹೇಗೆ ಬಾಳಲಿ, ಹೇಳಬಾರದೆ ನೀ ಹೇಳಬಾರದೆ. ಹೇಳಬಾರದೆ ನೀ ಹೇಳಬಾರದೆ. ನಿನ್ನ ಮನಸ್ಸು ನಾನು ಗೆಲ್ಲಬೇಕು ಜಾನೆ, ನಿನ್ನ ಹೃದಯದಲ್ಲಿ ಮನೆಯನ್ನು ಮಾಡಲೇನೆ. ನನ್ನ ಬಾಳಲ್ಲಿ ನೀ ಬರಬಾರದೇನೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆಯಬಾರದೇನೆ. ಜೊತೆಯಲ್ಲಿ ಬಾಳುವೆ ಎಂದು ಹೇಳಿದೆ ನೀನು, ನಾನೇ ಇಲ್ಲದ ನಿನ್ನಲ್ಲಿ ಕಾಡುವೇನು ನನ್ನನ್ನು. ದಾರಿ ಕಾದೆನು ನಾ ಸೊರಗಿ ಹೋದೆನು, ದಾರಿ ಕಾದೆನು ನಾ ಸೊರಗಿ ಹೋದೆನು. ನೀನೇನೇ ನನ್ನುಸಿರು, ನೀನೇನೇ ನನ್ ಜೀವ, ಹೇಳಬಾರದೆ ನೀ ಹೇಳಬಾರದೆ. ನೀನೇ ನನ್ನ ಬಂಧು ಬಳಗ ಅಂತ ತಿಳಿದೆನಾ, ನೀನೇ ಇರದ ಊರಲ್ಲಿ ಹೇಗೆ ಬದುಕಲಿ ನಾ? ಉಸಿರಲ್ಲಿ ಉಸಿರಾಗಿ ನೀನು ಬರಬಾರದೆ, ಬರಡಾದ ಬಾಳಿಗೆ ಹಸಿರಾಗಬಾರದೆ. ಸತಿಯಾಗಿ ಹಿತವಾಗಿ ಜೊತೆಯಾಗಬಾರದೆ, ಜಾತಿ ಭೇದ ನೀ ತೊರೆದು ನನ್ನ ಕೂಡಬಾರದೆ. ನಿನಗಾಗಿ ನನ್ನ ಪ್ರಾಣ ನಾನೀಡುವೆ, ನಿನಗಾಗಿ ನನ್ನ ಪ್ರಾಣ ನಾನೀಡುವೆ. ನೀನೇನೇ ನನ್ನುಸಿರು, ನೀನೇನೇ ನನ್ ಜೀವ, ಹೇಳಬಾರದೆ ಹೇಳಬಾರದೆ. ಹೇಳಬಾರದೆ ನೀ ಹೇಳಬಾರದೆ.
ಯಾಕೆ ಇನ್ನೂ ಬರ್ತಾನೆ ಇಲ್ಲ? ಅಣ್ಣ ಬಂದ್ ನೋಡಲೆ. ನಮಸ್ಕಾರ ಸೌಕರ್ಯ. ಜೀವನಿಂದ ಸುರೇಶ? ಸುರೇಶ, ಏನ್ ಕೆಲಸ ಮಾಡ್ತೀಯಪ್ಪ ನೀನು? ಸೌಕರ್ಯ, ನಾ ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡ್ತೀನಿ ಸೌಕರ್ಯ. ನನ್ನ ಹತ್ರ ಅದು ಬಿಟ್ರೆ ಮತ್ತೇನೂ ಇಲ್ಲ ಸೌಕರ್ಯ. ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡ? ತಮ್ಮಯ್ಯ, ನಮ್ಮ ತಂಗಿ ಹೆಸರಲ್ಲಿ ಎಷ್ಟು ಜಮೀನಿದೆ? 200 ಎಕರೆ ಇದೆ. ಹೊಲ ಇಲ್ಲ ಅಂತೀಯಾ? ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಇದೆಯಾ? ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಇಲ್ಲ ಸೌಕರ್ಯ. ನನ್ನ ಹತ್ರ 10 ಪೈಸೆನೂ ಇಲ್ಲ ಸೌಕರ್ಯ. ತಮ್ಮಯ್ಯ, ನಮ್ಮ ತಂಗಿ ಹೆಸರಲ್ಲಿ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ? ಸುಮಾರು ಒಂದು 20-25 ಕೋಟಿ ರೂಪಾಯಿ ಇದೆ. ಹಾಗಾದ್ರೆ ನಮ್ಮ ತಂಗಿನ ಹ್ಯಾಕ್ ಸಾಕ್ತೀಯ? ಕೈಯಲ್ಲಿ ಶಕ್ತಿ ಇದೆ, ದುಡಿಯೋ ಮನಸ್ಸಿದೆ. ನಿಮ್ಮ ತಂಗಿನ ಹೇಗೆ ಬೇಕಾದ್ರೂ ಸಾಕ್ತೀನಿ ಸೌಕರ್ಯ. ಹ್ಯಾಕ್ ಬೇಕಾದ್ರೂ ಸಾಕ್ತೀಯ? ಹೌದು ಸೌಕರ್ಯ, ಹೌದು. ಹ್ಯಾಕ್ ಬೇಕಾದ್ರೂ ಸಾಕ್ತೀನಿ ಸೌಕರ್ಯ, ಸಾಕ್ತೀನಿ. ನನ್ನ ಮಗನೇ ಇನ್ನೊಂದ್ಸತಿ ಅವ್ನ್ ಯಾವತ್ತೂ ಭೇಟಿಯಾಗಲ್ಲ ಅಂತ ಪ್ರಮಾಣ ಮಾಡು. ಮಾಡು. ಬೇಡ ಸುಚಿ, ಬೇಡ ಸುಚಿ, ಸುಚಿ ಬೇಡ ಸುಚಿ. ಮಾಡು, ಪ್ರಮಾಣ ಮಾಡಿ. ಸುಚಿ ಬೇಡ ಸುಚಿ. ನಿಜವಾಗ್ಲು ಬರಹ ಬರೆದವರ್ಯಾರು ಆಳಮನದ ಆಸೆಯನ್ನು ಬರೆದವರ್ಯಾರು ಆಳಮನದಿ ಆಸೆಯನ್ನು ಹೂವಿಗೆಂದು ಬೇಲಿ ತಾವು ಎಂದು ಸೋಲು ಬದುಕುವುದೇ ಮೇಲು ತಾವು ಎಂದು ಸೋಲು ಬದುಕುವುದೇ ಮೇಲು ವಿಧಿಯಾಟವೆಲ್ಲ ಬಲ್ಲವರ್ಯಾರು ವಿಧಿಯಾಟ ಬಲ್ಲವರು ಯಾರು ಹಣೆ ಬರಹ ಬರೆದವರ್ಯಾರು ಆಳಮನದಿ ಆಸೆಯ ನೂರು ಹುಟ್ಟು ಸಾವು ಪುಟ್ಟು ಎಂದು ಅರಿತು ಬಾಳಬೇಕು ಎಲ್ಲ ಪಟ್ಟ ಏರಿ ಕುಳಿತರೇನು
ಚಟ್ಟ ಕೊನೆಗೆ ಹಾದಿ ಮೂಲ. ಹುಟ್ಟು ಸಾವು ಹುಟ್ಟು ಎಂದು ಅರಿತು ಬಾಳಬೇಕು ಎಲ್ಲ. ಪಟ್ಟ ಏರಿ ಕುಳಿತರೇನು ಚಟ್ಟ ಕೊನೆಗೆ ಹಾದಿ ಮೂಲ. ಬೆಳಕ ಕೊಡುವ ಪಣತಿಯ ಹಿಂದೆ ಕತ್ತಲುಂಟು ಮರೆಯಲು ಬೇಡ. ಬೆಳಕ ಕೊಡುವ ಪಣತಿಯ ಹಿಂದೆ ಕತ್ತಲುಂಟು ಮರೆಯಲು ಬೇಡ. ನಗುವ ಮಗದಿ ಹಿಂದೆ ಎಂದು ನೋವಿಲ್ಲ ಎನ್ನಬೇಡ. ನಗುವು ಮಗದಿ ಹಿಂದೆ ಎಂದು ನೋವಿಲ್ಲ ಎನ್ನಬೇಡ. ಕಣ್ ಕಾಣಿಸಲ್ಲ. ಅಣ್ಣ ನಮ್ಮ ಅಣ್ಣ ಇಲ್ಲೇ ಅಲ್ಲಾಡ್ತಿದ್ದ, ಎಲ್ಲಾದ್ರೂ ನೋಡಿದ್ರ ಅಣ್ಣ? ಕೈಯಲ್ಲಿ ಒಂದು ಚಿಪ್ ಹಿಡ್ಕೊಂಡು ಸೀರೆ ಹಿಡ್ಕೊಂಡು ಅಡ್ಡಾಡ್ತಿದ್ದ ಅಣ್ಣ. ಸರಿ ಅಣ್ಣ. ಯಾಕೆ ನಾ ಹತ್ರ ಬಂದಾಗೆಲ್ಲ ದೂರ ಹೋಗ್ತೀಯ? ನನ್ನ ಮನಸ್ಸು ಯಾಕೋ ಸರಿಯಾಗಿಲ್ಲ. ನಾವು ಫ್ರೆಂಡ್ ಥರ ಇರೋಣ. ನನಗೆ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು. ಸರಿ. ನೀನೇನೇ ನನ್ನುಸಿರು, ನೀನೇನೇ ನನ್ ಜೀವ, ಹೇಳಬಾರದೆ ನೀ ಹೇಳಬಾರದೆ. ನೀನೇನೇ ನನ್ನುಸಿರು, ನೀನೇನೇ ನನ್ ಜೀವ, ಹೇಳಬಾರದೆ 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 ಹೇಳಬಾರದೆ. ಅಣ್ಣ ಥ್ರಿಲ್ಲರ್ ಮಂಜು ರಫ್ ಪ್ಯಾಂಟ್ ಹಾಕ್ತೀನಿ, ಅದ್ರಲ್ಲಿ ಏನ್ ಫೈಟಿಂಗ್ ಅಣ್ಣ? ಲೇ, ಆ ಥ್ರಿಲ್ಲರ್ ಮಂಜು ಫೈಟ್ ಕಲಿಸಿದವನೇ ಈ ಡಾನ್. ಹಾ, ಆ ಜಾಕಿ ಚಾನ್ ಗೊತ್ತೇನೆ ನಿಮ್ಗೆ? ಆ ಜಾಕಿ ಚಾನ್ಗೆ ಕರಾಟೆ ಕುಂಪು ಕಲಿಸಿದವನೇ ಈ ಡಾನ್. ಅಷ್ಟೇ ಅಲ್ರು, ಬುರ್ಸ್ಲಿ, ಆ ಬುರ್ಸ್ಲಿಗೆ ಫೈಟಿಂಗು ಜಂಪಿಂಗು ಬಾಕ್ಸಿಂಗು ಕಲಿಸಿದವನೇ ಈ ಡಾನ್. ಕರಾಟೆ ಗೊತ್ತೇನ್ಲೇ? ಆ ಕರಾಟಿನ ಅರ್ಧ ಕುಡಿದು ಬಿಟ್ಟಿದ್ದೀನಿ. ರೆಡ್ ಬೆಲ್ಟು, ಬ್ಲ್ಯಾಕ್ ಬೆಲ್ಟು, ವೈಟ್ ಬೆಲ್ಟು, ಎಲ್ಲ ಬೆಲ್ಟು ನನಗೆ ಗೊತ್ತು. ನೀವು ಊರಲ್ಲಿಂದ ಸುಚಿತ್ರ ಅಣ್ಣನ ಅಣ್ಣ, ಈ ನನ್ನ ಮಗನೇ ನಮ್ಮ ತಂಗಿ ಮೇಲೆ ಕಣ್ಣು ಹಾಕ್ತಿದ್ದೆ. ನನ್ನ ಮಕ್ಕಳೇ, ಇನ್ನೊಂದು ಸರ್ತಿ ನನ್ನ ತಂಗಿ ಮೇಲೆ ಕಣ್ಣಾಕಿ ಅಷ್ಟೇ, ಅರ್ಥ ಆಯ್ತಲ್ಲ? ನಾನು ಇಲ್ದಾಗ ಈ ಡಾನ್ ಶಿಷ್ಯನ ಮೇಲೆ ಕೈ ಮಾಡಿದನ, ಎಲ್ಲಿದ್ದಾನೆ ಅವನು?
ಅಲ್ಲಿದ್ದ ನೋಡೋಣ ಅವನೇ ಇವನ ಅಣ್ಣ ಇವ್ನು ತುಂಬಾ ಡೇಂಜರ್ ಅಣ್ಣ. ಅಣ್ಣ 6 ತಿಂಗಳಿಂದ ಸುರೇಶ್ ಅಣ್ಣ ಹುಡುಗನ ಎಳ್ನೀರಿಂದ ತಲೆ ಹೊಡೆದಾಕಿದ್ದಾನ. ಅವ ಎಳಿನೀರ್ದಿಂದ ತಲೆ ಹೊಡೆದಾಕಿದ್ರೆ ಈ ಚಾಕುದಿಂದ ಅವನು ಹೊಟ್ಟೆ ಹೊಡೆದಾಕ್ತೀನಿ. Follow me. ಹೇ, ನಾನು ಯಾರಂತ ಗೊತ್ತ ನಿನಗೆ? ಹೇಳಿದ್ರೆ ತಾನೇ ಗೊತ್ತಾಗೋಕೆ. ಡಾನ್, ಅಣ್ಣ ಡಾನ್. ಈ ಅಣ್ಣ ಡಾನ್ ಎಷ್ಟು ಮಂದಿನ ಮಟಾಶ್ ಮಾಡಿದಾನ ಗೊತ್ತಾ? ಏ ಹೇಳು ಹಿಂಗೆ. ಸಿಲಿಂಡರ್ ಚಿನ್ನ ಮೆಂಟಲ್ ಮಂಜು ಆಕ್ಸಿಡ್ ರಾಜ ಚೂರಿ ಚಿಕ್ಕಣ್ಣ. ಅದಕ್ಕೆ ಏನಿವಾಗ ಏ ಏನು ಇವನು ಇಷ್ಟೆಲ್ಲ ಹೇಳಿದ್ರು ಹೆದರ್ತಾ ಇಲ್ಲ? ಅಣ್ಣ ಅವನಿಗೆ ನೀನು ಕರೆಕ್ಟ್ ತೋರಿಸ್ಬಿಡಣ. ಕರೆಕ್ಟ್. ಮುಂದೆ ಬಂದ್ರೆ ಹಿಂದೆ ತಮ್ಮಯ್ಯ ಯಾಕೆ ತುಂಬಾ ನಿಗಿರ್ತಲ್ವಾ? ಅಣ್ಣ ನಮ್ಮ ಅಣ್ಣ ಇಲ್ಲೇ ತಿರ್ಗಾಡ್ತಿದ್ದ, ಎಲ್ಲಾದ್ರೂ ನೋಡಿದ್ಯಾ ಅಣ್ಣ? ಗೊತ್ತಿಲ್ಲ ರೀ. ಕೈಯಲ್ಲಿ ಒಂದು ಚಿಪ್ ಹಿಡ್ಕೊಂಡು ಸೀರೆ ಹಿಡ್ಕೊಂಡು ಅಡ್ಡಾಡ್ತಿದ್ದ ಅಣ್ಣ. ನೋಡಿಲ್ಲ ರೀ. ಇಲ್ವಾ? ಅಣ್ಣ 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 ಇಷ್ಟು ದಿನ ಎಲ್ಲೋಗಿದ್ದೆ ಅಣ್ಣ? ನಿನ್ಗೋಸ್ಕರ ನಾ ಎಲ್ಲೆಲ್ಲ ಹುಡುಕಿದೆ ಗೊತ್ತಾ? ಎಲ್ಲೋಗಿದ್ದೇನ? ಹೇಳಣ್ಣ ಹೇಳಣ್ಣ. ಇಷ್ಟು ದಿನ ಎಲ್ಲೋಗಿದ್ದೆ ಹೇಳಣ್ಣ. ಹೇಳಣ್ಣ ಎಲ್ಲೋಗಿದ್ದೆ? ಎಲ್ಲೋಗಿದ್ದೆ ಹೇಳಣ್ಣ. ಹೇಳಣ್ಣ ಎಲ್ಲೋಗಿದ್ದೆ? ಹಶುವಾಗಿದೆಯಾ? ಹಿಂದೊಮ್ಮೆ ನಿನ್ಗೆ ಏನಾದ್ರೂ ತರಕ್ ಹೋದ್ರೆ ನೀನ್ ತಪ್ಪಿಸ್ಕೊಂಡ್ಬಿಟ್ಟಿದ್ದೆ. ಈ ಸರಿ ಏನಾದ್ರೂ ಇಲ್ಲೇ ಇರು, ನಾನ್ ತಿನ್ನೋಕೆ ಏನಾದ್ರೂ ತಗೊಂಡ್ಬರ್ತೀನಿ. ಎಲ್ಲಿ ಹೋಗ್ಬೇಡ, ಇಲ್ಲೇ ಇರು, ಬೇಗ ಬರ್ತೀನಿ. ದೇವ್ರೆ, ನನ್ನ ಜೀವನದಲ್ಲಿ ಏನೇನಾಗ್ತಾ ಇದೆ? ಇಷ್ಟಪಟ್ಟ ಹುಡುಗನೂ ಸಿಗ್ಲಿಲ್ಲ, ಕಟ್ಕೊಂಡ್ ಗಂಡನ ಜೊತೆ ಸಂಸಾರ ಮಾಡಕ್ಕೆ ಇಷ್ಟನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಏನ್ ಮಾಡ್ಬೇಕು ದೇವ್ರೆ? ಈಗ ನನಗೆ ಇರೋದು ಒಂದೇ ದಾರಿ, ಅದೇನಂದ್ರೆ ಸಾವು. ಹೌದು, ನಾನು ಸತ್ತಾಗ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗೋದು. ಹೌದು, ನಾನು ಸಾಯಬೇಕು, ನಾನು ಸಾಯಬೇಕು.
ಲಾ 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 ಲಾ. ನೀನೇ ನನ್ನುಸಿರು, ನೀನೇ ನನ್ ಜೀವ, ಹೇಳಬಾರದೆ ನೀ ಹೇಳಬಾರದೆ. ನೀನೇ ನನ್ನುಸಿರು, ನೀನೇ ನನ್ ಜೀವ, ಹೇಳಬಾರದೆ ನೀ ಹೇಳಬಾರದೆ. ಹಲೋ, ಹೇಳಿ. ಚಿತ್ರ ಮದುವೆಯಾಗಿ 1 ವರ್ಷ ಆಯಿತು, ನೀವು ಸಿನಿಮಾ ಕರ್ಕೊಂಡ್ಬಿಟ್ಟಿದ್ದಾರೆ, ಬೇಗ ರೆಡಿ ಮಾಡಿ. ಲಾ 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 ಲಾ. ಸುಚಿತ್ರ, 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 ಸುಚಿತ್ರ. ಅಲ್ಲ, ಮದುವೆ ಆದಾಗಲೂ ನೋಡ್ತಾ ಇದ್ದೀವಿ, ಯಾಕೆ ಯಾವಾಗಲೂ ಏನು ಕರ್ಕೊಂಡು ಹೋಗ್ತಾ ಇರ್ತೀಯಾ? ಎನಿ ಪ್ರಾಬ್ಲಮ್? ಯಾಕೆ ನಾ ಹತ್ರ ಬಂದಾಗೆಲ್ಲ ದೂರ ಹೋಗ್ತೀಯಾ? ನನ್ನ ಮನಸ್ಸು ಯಾಕೋ ಸರಿಯಾಗಿಲ್ಲ. ನಾವು ಫ್ರೆಂಡ್ ಥರ ಇರೋಣ. ನನಗೆ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು. ಕಣ್ ಕಾಣಿಸಲ್ವ? ನೀನೇ ನನ್ನುಸಿರು, ನೀನೇ ನನ್ ಜೀವ, ಹೇಳಬಾರದೆ ನೀ ಹೇಳಬಾರದೆ. ನೀನೇ